ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಪೂರ್ತಿ ನೋಡಿ. ಹೇಗೆ ಅನಿಸ್ತಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ? ಏನಪ್ಪ ಇದು ಕಾಲು ನಡ್ಕೊಂಡು ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಕಾಲು ಇವಾಗ ಯಾವ ಹೋಟ್ಲಿಗೆ ಹೋಗೋದ್ರು ಕಾಲು ಸೂಪ್ ಅನ್ನೋದು ಫಿಕ್ಸ್ ಆಗೋಗಿದೆ. ಯಾಕಂದರೆ ಈಗೆಲ್ಲ ತಿನ್ನೋ ಫುಡ್ ಕೂಡ ಹಾಗಿರುತ್ತೆ. ಸೊ ಹಳೆ ಕಾಲದಲ್ಲೆಲ್ಲ ಅಜ್ಜಿದಿರು ಕಾಲು ಸಾರು ಮಾಡಿದಾಗ ಬೇಯಿಸಿ ಸ್ವಲ್ಪ ಸೂಪ್ ಅಂತ ಕೊಡೋರು. ಸೊ ಈಗ ನಾವು ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಕಾಲು ಸೂಪ್ ಮಾಡೋಣ. ಕಾಲು ನೋಡಿ, ಉದ್ದುದ್ದ ಕಾಲು ತೊಳೆದಿಟ್ಟಿದ್ದೀನಿ. ಕ್ಲೀನಾಗಿ ತೊಳೆದಿಟ್ಟಾದ್ಮೇಲೆ ಈಗ ಇದಕ್ಕೆ ನಾವು ಫಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಏನೇನು ಬೇಕಂತ ಹೇಳ್ತಾ ಇರ್ತೀನಿ ಪಟ ಪಟ ಅಂತ. ನೀವು ಅದೇ ರೀತಿ ತಗೊಂಡು ಮಾಡ್ಕೊಳ್ಳಿ. ಓಕೆನಾ? ಬನ್ನಿ ನೋಡಿ. ಈಗ ಸೂಪ್ ಮಾಡೋಕ್ಕೆ ನಾನು ಕಾಲು ಸೂಪ್ಗೆ ನಾನು ಒಂದು ಗೆಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, 1 ಸ್ಪೂನ್ ಮೆಣಸು, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು 3 ಸ್ಪೂನ್ ಧನಿಯ ಬೀಜ, 2 ಟೊಮೊಟೊ. ಅಂದರೆ ರುಚಿಗೆ ಮಾತ್ರ ನಾನು ಹಸಿಮೆಣ್ಸಿನ್ಕಾಯಿ ತೊಗೊಂಡಿರಿದ್ದೀನಿ ಸೂಪ್ ರುಚಿ ಬರೋಕ್ಕೆ. ಮಿಕ್ಕಿದ್ದು ನಾನು ಸ್ವಲ್ಪ ಖಾರ ಪುಡಿ ಹಾಕ್ತೀನಿ. ಇದಿಷ್ಟನ್ನು ನಾವು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೋಬೇಕು. ಅಂದರೆ ಫಸ್ಟ್ ಒಂದು ತವ ಇಟ್ಕೋಬೇಕು. ಪ್ಯಾನು, ಪಾತ್ರೆ ಯಾವುದಾದ್ರೂ ಸರಿ. ಸ್ವಲ್ಪ ಎಣ್ಣೆ, ಜಾಸ್ತಿ ಬೇಡ, ಯಾಕಂದರೆ ಕಾಲಲ್ಲಿ ಬೇಯಿಸಿದ್ರೇ ಎಣ್ಣೆ ಬಿಟ್ಕೊಳ್ತದೆ. ಸೊ ಇದು ಕಾಯ್ದಿದೆ. ಕಾದ್ಮೇಲೆ ನಾವು ಏನು ತಗೊಂಡಿರ್ತೀವಲ್ಲ ನೋಡಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಇಷ್ಟು ಸ್ವಲ್ಪ ಫ್ರೈ ಆಗಬೇಕು. ಮತ್ತು ಧನಿಯ ಬೀಜ ಕೂಡ ಹಾಕ್ಕೊಂಡು ಅಂದರೆ ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿರೋ ಟೊಮೊಟೊ, ಇದಿಷ್ಟು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ, ಅಂದರೆ ರುಚಿಗೆ ಸ್ವಲ್ಪ ಕಾಲು ಸೂಪು ರುಚಿ ಬರೋಕ್ಕೆ, ಹಾಗೆ ಹಸಿ ಹಸಿ ವಾಸನೆ ಇದ್ದರೆ ಅದು ಕುಡಿಯೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮಿಕ್ಕಿದ್ದು ನಾವು ಲಾಸ್ಟಲ್ಲಿ ಕಟ್ ಮಾಡೋಕ್ಕನ. ಈಗಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಇದು ತಣ್ಣಗಾದ್ಮೇಲೆ ಇದನ್ನು ರುಬ್ಬೋಣ. ಈಗ ಇದನ್ನು ರುಬ್ಬೋಣ. ಈಗ ನಾವು ಕಾಲು ಸೂಪ್ ಮಾಡೋಕ್ಕೆ ಫಸ್ಟ್ ಇಲ್ಲಿ ನಾವು ದೊಡ್ಡ ಕುಕ್ಕರ್ ತಗೋಬೇಕು. ದೊಡ್ಡ ಕುಕ್ಕರ್ ತಗೊಂಡು ಇದಕ್ಕೆ ಸ್ವಲ್ಪ ಮಾತ್ರ ಎಣ್ಣೆ ಹಾಕಬೇಕು. ಸ್ವಲ್ಪ ಮಾತ್ರ ಎಣ್ಣೆ ಹಾಕ್ಕೊಂಡು ನಾವೇನು ಕಾಲು ತೊಳೆದು ತಗೊಂಡಿರ್ತೀವಲ್ಲ ಕಾಳುಗಳು, ಇದನ್ನು ಕುಕ್ಕರ್ಗೆ ಎಣ್ಣೆಗೆ ಹಾಕೋದು. ಎಣ್ಣೆಗೆ ಹಾಕ್ಕೊಂಡು ಸ್ವಲ್ಪ ಇದನ್ನು ಹಿಂಗೆ ಆಡ್ಸ್ಕೋಬೇಕು ಫ್ರೆಂಡ್ಸಿಂದ. ಯಾಕಂದರೆ ಇದು ಸ್ವಲ್ಪ ತುಂಬು ವಾಸನೆ ಇರುತ್ತೆ. ಸೊ ಅದು ಇದೆಲ್ಲ ಹೋಗುತ್ತೆ. ಅದೆಲ್ಲ ಸಣ್ಣ ಊರಿನಲ್ಲಿ ಇಟ್ಕೊಳ್ಳಿ ಸಾಕು. ಇದೀಗೆ ಒಂದು 5 ನಿಮಿಷ ಹುರ್ಕೋಬೇಕು. ನೋಡಿ, ಈಗ ಒಂದು ಜಾರ್ ತಗೊಂಡು ನಾವೇನು ಹುರಿದಿಟ್ಟಿದ್ದೀವಲ್ಲ ಅದನ್ನು ಮಿಕ್ಸಲ್ಲಿ ರುಬ್ಬೋಣ. ಈಗ ಇದಕ್ಕೆ ನೀವು ಬೇಕಂದರೆ ಒಂದು ಅರ್ಧ ಸ್ಪೂನು ಖಾರ ಪುಡಿ ಹಾಕ್ಕೋಬೋದು. ನಾನೀಗ ಇಲ್ಲಿ ಒಂದು ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ತೀನಿ ಫ್ರೆಂಡ್. ನೋಡಿ, ಒಂದು ಅರ್ಧ ಸ್ಪೂನ್ ಖಾರ ಪುಡಿ, ಯಾಕಂದರೆ ಮೆಣಸು ಬೆಳ್ಳುಳ್ಳಿ ಎಲ್ಲ ಖಾರ ಇರುತ್ತೆ, ಸ್ವಲ್ಪ ಹಾಕ್ಕೊಂಡು ಸಾಕು. ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀವಿ. ಸೊ ಇದನ್ನು ನುಣ್ಣಗೆ ರುಬ್ಬೋಣ. ನೋಡಿ, ಈಗ ತಣ್ಣಗಾದ್ಮೇಲೆ ನಾವೇನು ರುಬ್ಬಿಡ್ತೀವಲ್ಲ ಮಸಾಲೆ, ಅದನ್ನು ನಾವು ತೊಳೆದು ಕುಕ್ಕರ್ಗೆ ಇಟ್ಟಿರೋ ಕಾಲಿಗೆ ಹಾಕಬೇಕು. ಸೊ ಅದು ಮಸಾಲೆ ವೇಸ್ಟ್ ಮಾಡೋದೇನು ಬೇಡ ಫ್ರೆಂಡ್ಸ್. ಅದು ಎಲ್ಲ ಹಾಕಿ ಮತ್ತು ಸ್ವಲ್ಪ ನೀರಿದು ಮಿಕ್ಸಿನಲ್ಲಿರೋದು ಖಾರಕ್ಕೆಲ್ಲ ನೀರು ಹಾಕ್ಬಿಟ್ಟು ಚೆನ್ನಾಗಿ, ನಮಗೆ ಇವಾಗ ಅದು ಮಾಂಸದಲ್ಲಿರೋದು ಕಾಲಲ್ಲಿರೋ ನಮಗೆ ಸೂಪ್ ಸ್ವಲ್ಪ ಸಾರಿಗೆ ಇಳಿಬೇಕು. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಜಾಸ್ತಿ ಈಗ ಅಲ್ಲಿ ಒಂದು 10-12 ಕಾಲಿದ್ದರೆ ಕುಕ್ಕರ್ಗೆ ನಾವು ಒಂದು 5-6 ಚಂಬಾದರೂ ನೀರು ಇದು ಚೆನ್ನಾಗಿ ಒಂದು 10-15 ವಿಸಿಲಾದರೂ ಬರಬೇಕು. ಮೂಳೆನಲ್ಲಿರೋ ಸಾರ ಎಲ್ಲ ಅದರಲ್ಲಿ ಬಿಟ್ಕೋಬೇಕು. ಸೂಪ್ ಅಂದರೆ ಅದೇ. ಓಕೆನಾ? ಸೊ ಚೆನ್ನಾಗಿ ನಾವು ಆ ಮಸಾಲೆ ಫುಲ್ಲು ಕಲಿಸ್ಕೋಬೇಕು. ಫಸ್ಟ್ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ
ಸಾಧ್ಯವಾದಷ್ಟು ನಮಗೆ ಈಗ ನಮಗೆ ಸೂಪ್ ಎಷ್ಟು ಜನಕ್ಕೆ ಬೇಕೋ ಕುಡಿಯೋಕ್ಕೆ ಅಷ್ಟು ಕ್ವಾಂಟಿಟಿ ಮೇಲೆ ನೀವು ನೀರನ್ನ ಉಯ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಜಾಸ್ತಿ ಉಪ್ಪು ಹಾಕಿದ್ರೆ ಕುಡಿಯೋಕ್ಕಾಗಲ್ಲ, ಲೈಟಾಗಿ ಉಪ್ಪು ಇರಬೇಕು, ಇಲ್ಲ ಆ ಥರನೂ ಇರಬೇಕು. ಆ ರೀತಿ ಇದ್ದು ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಕೊನೆಯದಾಗಿ ಸೂಪು ರೆಡಿಯಾಗಿದೆ. ಇಷ್ಟು ನೀರು ಹಾಕಬೇಕು. ಚೆನ್ನಾಗಿ ಒಂದು 10-15 ಬಿಟ್ಟು ವಿಸಿಲ್ಲು ಕೂಗಿಸಿದ್ರೆ ನೋಡಿ ಮೂಳೆಯಲ್ಲಿರೋ ಸಾರ ಎಲ್ಲ ಇಲ್ಲಿ ಎಣ್ಣೆ ಬಿಟ್ಕೊಳ್ತದೆ ನೋಡಿ. ಇನ್ನೂ ಇದು ಬೆಂದಿದೆಯಾ ನೋಡಬೇಕು, ನೋಡೋಣ. ನೋಡಿ, ಸಾಫ್ಟಾಗಿ ಬೆಂದೋಗಿದೆ. ಈ ರೀತಿ ಆಗಬೇಕು ಸೂಪಿಗೆ. ಸೊ ಇದು ಕುಡಿಯೋಕ್ಕೆ ಈಗ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಕೊನೆಯದಾಗಿ ನಾವು ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಅದು ಕುಡಿಯೋವಾಗ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಈ ರೀತಿ ಕುಡಿತಾಯಿದ್ರೆ ಕಾಲು ನೋವು, ಮಂಡಿ ನೋವು ಎಲ್ಲ ಹೋಗುತ್ತೆ ಅನ್ನೋರು. ಈಗ ನನ್ನ ಮಕ್ಕಳಿಗೆ, ನಮ್ಮ ಯಜಮಾನಿಗೆ ಸೂಪು ರೆಡಿ ಆಗುತ್ತೆ. ಇದಿನ್ನೂ ನೀರು ಬೇಕಂದರೆ ನಾವು ನೀರು ಹಾಕ್ಕೋಬೋದು. ಇಷ್ಟೇ ಸಾಕು ಅಂದರೆ ಇಷ್ಟೇ ಆರಾಮಾಗಿ ಸೂಪನ್ನ ಕುಡಿಬೋದು. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ಕೊನೆಯದಾಗಿ. ನೋಡಿ, ಕೊನೆಯದಾಗಿ ಕೊತ್ತಂಬರಿ ಸೂಪ್ಗೆ ಇದಕ್ಕೆ ಮತ್ತೆ ಮಸಾಲೆ ಬೇಕಾಗಿಲ್ಲ ಫ್ರೆಂಡ್ಸ್. ಸೂಪ್ ಜೊತೆಗೆ ಇದನ್ನು ಹಾಗೆ ತಿಂದು ಖಾಲಿ ಮಾಡ್ಬೋದು. ಇಲ್ಲ ನಮಗೆ ಅಂದರೆ ಸೂಪ್ ಎತ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕಿ ಕುದಿಸಿದ್ರೆ ಇದಾಗತ್ತೆ. ಈಗ ಗ್ಲಾಸ್ ಗೊಯ್ಯೋಣ. ಒಂದೊಂದು ವ್ಯಕ್ತಿಗೆ ಒಂದೊಂದು ಫಾರ್ಮುಲಾ ಯೂಸ್ ಮಾಡ್ತಾರೆ ಇವರು. ಇದನ್ನ ಕಂಡುಹಿಡಿತಾರೆ ಗೊತ್ತಾ, ಕಂಡುಹಿಡಿದು ಹೇಳ್ತಾರೆ ಗೊತ್ತಾ.